ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಕಾವ್ಯಲೋಕ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ತುಂಬ ಫೇಮಸ್ ಆಗಿರೋ ಒಂದು ದೇವಸ್ಥಾನಕ್ಕೆ ನಾನು ಲೋಕಿ ಹೋಗಿ ಬರ್ತಾ ಇದ್ದೀವಿ. ಬನ್ನಿ ಯಾವ ದೇವಸ್ಥಾನ ಅಂತ ನಿಮ್ಗೂ ತಿಳಿಸ್ಕೊಡ್ತೀನಿ. ಮನೆ ಬಿಟ್ಟಾಗ 10:30 ಆಗಿತ್ತು. ಬಸ್ಸಲ್ಲಿ ಹೋಗೋಣ ಅಂತೇಳಿ ನಾನು ಲೋಕಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ ಗೌಡ್ಗೆರೆಯಲ್ಲಿರೋ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಅಂತೂ ಇತ್ತೀಚೆಗೆ ತುಂಬ ಫೇಮಸ್ ಆಗಿಬಿಟ್ಟಿದೆ, ತುಂಬ ಜನ ಹೋಗಿ ಬರ್ತಾ ಇದ್ದಾರೆ. ಸೊ ನಾನು ಲೋಕಿ ಇವತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ತುಮಕೂರು ಬಸ್ ಸ್ಟ್ಯಾಂಡ್ ಬಿಟ್ಟಾಗಲೇ 11:30 ಆಗ್ಬಿಟ್ಟಿತ್ತಾಲೆ. ನಾವು ಟಿಕೆಟ್ ತಗೊಂಡಿದ್ದು ಮಲ್ಲನಕುಪ್ಪೆ ಗೇಟಿಗೆ. ನೀವು ತುಮಕೂರಿಂದ ಬಂದ್ರು ಅಥವಾ ಮೈಸೂರಿಂದ ಬಂದ್ರು ಮಲ್ಲನಕುಪ್ಪೆ ಗೇಟಲ್ಲಿ ಇಲ್ಲದೆ ಹೋಗ್ಬೇಕು. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನಾವು ಮಲ್ಲನಕುಪ್ಪೆ ಗೇಟಿಗೆ ಹೋಗೋ ಅಷ್ಟರಲ್ಲಿ 12:15 ಆಗ್ಬಿಟ್ಟಿತ್ತು. ಅಲ್ಲಿಂದ ದೇವಸ್ಥಾನಕ್ಕೆ ಬಸ್ಗಳು ಇದ್ದಾವೆ, ಆಟೋಗಳು ಇದ್ದಾವೆ. ಬಸ್ ತುಂಬ ರಶ್ ಇರುತ್ತೆ, ಅದಕ್ಕೆ ನಾನು ಲೋಕಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಪರ್ ಹೆಡ್ 20 ರೂಪೀಸ್ ಇರುತ್ತೆ. ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು ಬರೀ ಅರಕೆ ಕಟ್ಟಿರೋ ಕಾಯಿಗಳೇ ಕಾಣ್ತಾ ಇದ್ದಾವೆ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಜನ ಬಂದು ಹೋಗಿದ್ದಾರೆ ಅಂತೇಳಿ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನಾವು ನಂಬಿಕೆಯಿಂದ ಅರ್ಕೆಕಾಯಿನ ಕಟ್ಟಿದೀವಿ. ಅರ್ಕೆಕಾಯಿನ ಹೇಗೆ ಕಟ್ಬೇಕಪ್ಪ ಅಂತಂದ್ರೆ, ದೇವಸ್ಥಾನದ ಮುಂದೆ ಬಸವಣ್ಣ ಇದೆ. ಈ ಬಸವಣ್ಣನ ಸುತ್ತ ನಿಮ್ಮ ಮನ್ಸಲ್ಲಿ ಬೇಡ್ಕೊಂಡು 7 ಸುತ್ತು ಪ್ರದಕ್ಷಿಣೆ ಹಾಕಿ ನಿಮ್ಮ ಅರ್ಕೆಕಾಯಿನ ಕಟ್ಟಬೇಕು. ಇದೇ ತರ 7 ವಾರ ಬಂದು ನಿಮ್ಮ ಅರ್ಕೆಕಾಯಿನ ಕಟ್ಟಿದ್ರೆ ನಿಮ್ ಕೆಲಸ ನೆರವೇರುತ್ತೆ. ಇದು ಅಲ್ಲದೆ ಪ್ರತಿ ಭಾನುವಾರ ಮತ್ತೆ ಅಮಾವಾಸ್ಯೆಗೆ ಬಸವಣ್ಣನ ಹತ್ರ ತೀರ್ಥ ಸ್ನಾನ ಕೂಡ ಇರುತ್ತೆ. ನಾವು ಹೋಗಿದ್ದು ಶುಕ್ರವಾರ, ಸೊ ತೀರ್ಥ ಸ್ನಾನ ಇರಲಿಲ್ಲ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಬಂದು ಅರಕೆ ತೀರಿಸ್ತಿದ್ದಾರೆ ಅಂತ. ನಂಬಿಕೆ ಇಲ್ದಲೆ ಇಷ್ಟೊಂದು ಜನ ಯಾರು ಬರಲ್ಲ. ನಂಬಿಕೆಯಿಂದ ಕಟ್ಟಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಶೋಣಿತ ಬೀಜಲತೆ ಶಿವ ಶಿವ ಶುಂಭ ನಿಶುಂಭ ಮಹಾಹವ ತರ್ಪಿತ ಭೂತ ಪಿಶಾಚರತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಇಲ್ಲಿ ಪ್ರತಿದಿನ ಕೂಡ ಅನ್ನದಾಸೋಹ ಇರುತ್ತೆ. ನಾವು ಕೂಡ ಪ್ರಸಾದ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಸುನಯನ ವಿಭ್ರಮರ ಭ್ರಮರ 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 ಭ್ರಮರಾಧಿಪತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ.